ಬಾಸ್ ಶೋನ ಚಾಯ್ಸ್ ಮಾಡಿದೀನಿ ಅಂತಂದ್ರೆ ಅಂಡ್ ಗುರುಜಿ ಇವಾಗ ಫೇಮಸ್ ಆಗಿದ್ರಲ್ಲ, ಆ ಅಂಡ್ ಗುರುಜಿ ಅವ್ರ ಬಿಗ್ ಬಾಸ್ ಶೋನ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಅಂಡ್ ಗುರುಜಿ ಅವ್ರದ್ದು, ಸಾರಿ ಏನಕ್ಕೆ ಈ ಮಾತು ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಈ ನಡುವೆ ಹೇಳ್ಬೇಕು ಅಂತಂದ್ರೆ ಅಂಡ್ ಗುರುಜಿ ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅವ್ರದ್ದು ಶೋ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಅಂಡ್ ಗುರುಜಿ ಅವ್ರದ್ದು ಇತ್ತಲ್ಲ ಆ ಬಿಗ್ ಬಾಸ್ ಶೋ, ಅದು ಫುಲ್ ಎಪಿಸೋಡ್ಸ್ ವಿಡಿಯೋಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಹಿಂದಿನ ಶೋ ಇದೆಯಲ್ಲ ಬಿಗ್ ಬಾಸ್ ಸೀಸನ್ 12 ನಾನು ನಿಮ್ಗೆ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಎಕ್ಸ್ಪ್ಲೈನ್ ಮಾಡೋ ಮೂಲಕ ನಾನು ಹೇಳದ್ನಲ್ಲ ನಿಮ್ಗೆ, ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಕೂಡ ನಿಮ್ಗೆ ಹೇಳಿರಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾದಿಂದ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅನ್ಬಿಟ್ಟು. ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ಅಂತಂದ್ರೆ, ಬಿಗ್ ಬಾಸ್ ಬರೋ ಅಂತ ಟೈಮ್ ಅಲ್ಲಿ ಬಿಗ್ ಬಾಸ್ ಶೋ ಬರುತ್ತಲ್ಲ, ಆ ಟೈಮ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಶೋನ ನೋಡೋ ಮೂಲಕ ನೀವು ಮನೇಲೇನೆ ಹೇಳ್ಬೇಕು ಅಂತಂದ್ರೆ, ನೀವೇನಾದ್ರು ಹೌಸ್ ವೈಫ್ ಆಗಿದ್ರಿ ಅಂತಂದ್ರೆ ನೀವು ಮನೇಲೆ ಕುತ್ಕೊಂಡು ದುಡಿಯೋ ಅಂತ ದಾರಿನ ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ದುಡಿಬಹುದು ಏನು ಎತ್ತ ಅನ್ಬಿಟ್ಟು ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋಸ್ ನ ಮಾಡ್ತೀನಲ್ಲ ಅದ್ರಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ 50 ಲಕ್ಷ ನಾನು ದುಡಿಬೇಕು ಅಂತ ಅನ್ಕೊಂಡಿದೀನಲ್ಲ, ನಾನು ಈ ಬಿಗ್ ಬಾಸ್ ಶೋ ಒಳಗಡೆ ಹೋಗ್ಬಿಟ್ಟು ಗೆದ್ಬಿಟ್ಟು ದುಡಿಯೋದು ಬೇರೆ, ಓಕೆನಾ? ಆಚೆ ಕಡೆನೇ ಇಟ್ಕೊಂಡು ನಿಮ್ ಟ್ಯಾಲೆಂಟ್ ನ ತೋರಿಸ್ಬಿಟ್ಟು ದುಡಿಯೋದು ಹೆಂಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದ್ರೆ, ನೀವು ಮಾಡುವಂತ ಪ್ರತಿಯೊಂದು ಸಪೋರ್ಟ್ ಪ್ರತಿ ದಿವಸ ವಿಡಿಯೋಸ್ ನ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಬಿಗ್ ಬಾಸ್ 12 ಸ್ಟಾರ್ಟಿಂಗ್ ಹೇಳ್ಬೇಕು ಅಂತಂದ್ರೆ, ಸ್ಟಾರ್ಟ್ ಆಗ್ಬೇಕಾದ್ರೆ ಸುದೀಪ್ ಅವ್ರ ಎಂಟ್ರಿ ಆಗುತ್ತೆ. ಸುದೀಪ್ ಅವ್ರ ಎಂಟ್ರಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಶೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂತಂದ್ರೆ, ಸುದೀಪ್ ಅವ್ರನ್ನ ಒಳಗಡೆ ಕಳಿಸ್ತಾರೆ. ಹೆಂಗಿದೆ ಮನೆ ನೋಡ್ಕೋಬಾ ಅನ್ಬೇಡ. ಸುದೀಪ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಮನೆನೆಲ್ಲ ಒಂದು ರೌಂಡ್ ಹಾಕೋ ಬರ್ತಾರೆ. ಏನಕ್ಕೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇಟ್ಟಿರೋಂತ ಒಂದೊಂದು ವಸ್ತುನು ಹೇಳ್ಬೇಕು ಅಂತಂದ್ರೆ ಒಂದೊಂದನ್ನು ಸೂಚಿಸುತ್ತೆ. ಮನೆ ಒಳಗಡೆ ಏನೇನಿರುತ್ತೆ ಅನ್ಬಿಟ್ಟು ಹೋಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಸುದೀಪ್ ಅವರು ಒಳಗಡೆ ಹೋಗ್ಬಿಟ್ಟು ಎಲ್ಲ ತಿರ್ಗಾಡ್ಕೊ ಬರ್ತಾರೆ. ತಿರ್ಗಾಡ್ಕೊಂಡು ಆಚೆ ಬಂದ್ಮೇಲೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಟೀಮ್ ಅವರೆಲ್ಲ ಒಂದು ಸರ್ಪ್ರೈಸ್ ಕೊಡ್ತಾರೆ ಸುದೀಪ್ ಅವ್ರಿಗೆ. ಏನ್ ಸರ್ಪ್ರೈಸ್ ಕೊಡ್ತಾರೆ ಅಂತಂದ್ರೆ, ಅವ್ರ ತಾಯಿ ಅವ್ರು ತೀರ್ಕೊಂಡಿರ್ತಾರಲ್ವಾ, ಓದ್ ಶೋ ಹೇಳ್ಬೇಕು ಅಂತಂದ್ರೆ ಆ ಶೋನ ನಡೆಸ್ಕೊಡ್ಬೇಕಾದ್ರೆ ಅವ್ರ ತಾಯಿ ಅವ್ರು ಇದ್ರು. ಈ ಸೀಸನ್ 12 ಸೀಸನ್ ನ ನಡೆಸ್ಕೊಡ್ಬೇಕಾದ್ರೆ ಸುದೀಪ್ ಸರ್ ಅವ್ರ ತಾಯಿ ಇರ್ಲಿಲ್ಲ. ಅದಕ್ಕೋಸ್ಕರ ಏನು ಅಂತಂದ್ರೆ, ಅವ್ರ ತಾಯಿ ನೆನಪಿಗೋಸ್ಕರನೇ ಕುಂಕುಮ ಮತ್ತೆ ಇದನ್ನೆಲ್ಲ ತಂದ್ಕೊಡ್ತಾರೆ. ಅವಾಗ ಅವ್ರನ್ನು ಅಷ್ಟೇನೆ ಪ್ರೀತಿಯಿಂದ ಇಟ್ಕೋತಾರೆ. ಅವ್ರು ಇದನ್ನ ಯಾವ್ದೇ ರೀತಿ ನಾನು ಈ ಶೋನ ಎಮೋಷನಲ್ ಮೂಮೆಂಟ್ ತಗೊಂಡೋಗೋದಕ್ಕೆ ಇಷ್ಟ ಇಲ್ಲ, ಶೋಗ್ ಹೋಗೋದ ಅನ್ಬಿಟ್ಟು. ಏನಕ್ಕೆ ಅಂತಂದ್ರೆ, ತಾಯಿಯವ್ರು ಇಲ್ವಲ್ಲ, ಆ ಒಂದು ಫೀಲಿಂಗ್ ಎಲ್ಲಿ ಶೋಗೆ ಎಫೆಕ್ಟ್ ಆಗುತ್ತೋ ಅನ್ಬಿಟ್ಟು ಆಮೇಲೆ ಸುದಿ ಅವ್ರನ್ನ ಕರೆಸ್ತಾರೆ. ಯಾವ ಸುದಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ಅವ್ರದ್ದು ಫಸ್ಟ್ ಎಂಟ್ರಿ ಆಗುತ್ತೆ. ಕಾಕ್ರೋಚ್ ಸುದಿ ಅವರು ಫಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ಅವ್ರುಗಳು ಹೊಡೆದಿದ್ದಂತ ಪಂಚ್ ಡೈಲಾಗ್ಗಳನ್ನ ನೀವುಗಳು ಕೇಳಲೇಬೇಕು. ಏನಕ್ಕೆ ಅಂತಂದ್ರೆ, ಒಂದೊಂದು ಡೈಲಾಗ್ನು ಆ ರೀತಿ ಇತ್ತು. ಕಾಕ್ರೋಚ್ ಸುದಿ ಅವ್ರು ಹೊಡೆದ್ರಲ್ಲ, ಒಂದೊಂದು ಡೈಲಾಗ್ ಆ ರೀತಿ ಇತ್ತು. ಸುದೀಪ್ ಸರ್ ಹೇಳ್ತಾರೆ, ಹೇಳ್ಬೇಕು ಅಂತಂದ್ರೆ ನಾನು 95% ಹೀರೋಗಳ ಜೊತೆ ವರ್ಕ್ ಮಾಡಿದೀನಿ, ಆದ್ರೆ ನಿಮ್ ಜೊತೆ ವರ್ಕ್ ಮಾಡಿಲ್ಲ. ಅದೊಂದು ಬೇಸರ ಇತ್ತು. ನಾನು ಹೇಳ್ಬೇಕು ಅಂತಂದ್ರೆ 95% ಹೀರೋಗಳ ಜೊತೆ ವರ್ಕ್ ಮಾಡಿದೀನಿ, ಬಟ್ ನಾನು ವರ್ಕ್ ಮಾಡ್ದಿರೋ ಅಂತ ಹೀರೋ ಅಂತಂದ್ರೆ ನೀವು ಒಬ್ರೇ ಅಣ್ಣ. ನಾನು ಎಲ್ಲೋ ನಿಮ್ಮನ್ನ ಮೀಟ್ ಮಾಡಿದ್ರೆ ಅದ್ರ ಸಂದರ್ಶನ ಆಯ್ತಿತ್ತು, ನಿಮ್ಮನ್ನ ನಾನು ಈ ವೇದಿಕೆ ಮೇಲೆ ಮೀಟ್ ಮಾಡೋದನ್ನಲ್ಲ, ಇದು ನನ್ನ ದರ್ಶನ ಅಣ್ಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ಬೇಕು ಅಂತಂದ್ರೆ ಸುದೀಪ್ ಅವರು ಕೇಳ್ತಾರೆ, ಏನಂತ ಕೇಳ್ತಾರೆ ಅಂತಂದ್ರೆ, ನಿಮ್ಗೆ ಏನಕ್ಕೆ ಈ ಶೋ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತುಂಬಾ ಜನ ಮಾಡ್ತಾ ಇರ್ತಾರೆ. ಏನು ಅಂತಂದ್ರೆ, ನನ್ನನ್ನ ನಾನು ಜೀವಿಸೋದಕ್ಕೆ, ನನ್ನನ್ನು ನಾನು ಬಾಳೋದಕ್ಕೋಸ್ಕರ ನಾನು ಬಿಗ್ ಬಾಸ್ ಒಳಗಡೆ ಬರ್ತಿದ್ದೀನಿ ಅನ್ಬಿಟ್ಟು. ನಾನು ಅದಕ್ಕೋಸ್ಕರ ಬರ್ತಿಲ್ಲ ಅಣ್ಣ, ನಾನು ಏನು ಅಂತ ತೋರ್ಸೋದಕ್ಕೆ ಬರ್ತಿದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಹೇಳ್ಬೇಕು ಅಂತಂದ್ರೆ ಸುದೀಪ್ ಅವ್ರನ್ನ ಹಾಕ್ಬಿಟ್ಟು ಅದೇನ್ ತೋರಿಸ್ತೀಯ ತೋರಿಸು ಅಂತ ಕೇಳ್ತಾರೆ. ಅವ್ರು ಪಂಚ ಡೈಲಾಗ್ ಮೂಲಕನೇ ಹೇಳ್ಬೇಕು ಅಂತಂದ್ರೆ ಎಲ್ಲರ ಮುಂದೆ ಪಂಚ್ ಹೊಡಿಬೇಕು ಅಂತ ಬರ್ತಾರೆ. ಬಟ್ ಹೇಳ್ಬೇಕು ಅಂದ್ರೆ ಸುದೀಪ್ ಅವ್ರು ಕೇಳ್ತಾರೆ, ಏನಂತಂದ್ರೆ ಅದೇನೋ ತೋರಿಸ್ಬೇಕು ಅನ್ಕೊಂಡಿದ್ರಲ್ಲ ಅದು ತೋರಿಸ್ರಿ ಅನ್ಬಿಟ್ಟು ಕೇಳ್ತಾರೆ. ಬಟ್ ಅದೊಂಥರ ಫನಿ ಆಗಿತ್ತು ಆ ಮೂಮೆಂಟ್. ಹೇಳ್ಬೇಕು ಅಂತಂದ್ರೆ, ಕಾಕ್ರೋಜ್ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಫುಲ್ ಬ್ಲಾಂಕ್ ಆಗ್ಬಿಡ್ತಾರೆ. ಅಣ್ಣ ನಾನು ಏನು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ, ಅದೇ ಹೇಳ್ತಿದ್ದೀನಲ್ಲ ಗುರು, ತೋರ್ಸು ಅದೇನ್ ತೋರಿಸ್ತೀಯ ಅನ್ಬಿಟ್ಟು ಹಿಂಗೆ ಫಿಲಂ ಫೀಲ್ಡ್ ಬಂದ್ರು ಅದ್ರ ಬಗ್ಗೆ ಎಲ್ಲ ಹೇಳ್ಕೋತಾರೆ. ಅದೆಲ್ಲ ಒಂದ್ ಸ್ವಲ್ಪ ಎಮೋಷನಲ್ ಆಗಿರುತ್ತೆ. ಹಿಂಗೆ ಅಂತಂದ್ರೆ, ಆ ಎಮೋಷನಲ್ ಇದ್ರಲ್ಲೂ ಅವ್ರು ಹೆಂಗ್ ಬಂದ್ರು ಈ ಫೀಲ್ಡ್ಗೆ ಅನ್ನೋದನ್ನೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡೋದು ಒಂಥರ ಮಾಸ್ ಡೈಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ.